ಇಂದು ಪುನೀತ್ ರಾಜ್ಕುಮಾರ್ ಅವರ 1ನೇ ವರ್ಷದ ಪುಣ್ಯ ಸ್ಮರಣೆ. ರಾಜ್ಯದಾದ್ಯಂತ ಪರಮಾತ್ಮನ ಪುಣ್ಯ ಸ್ಮರಣೆ ನಡೀತಾ ಇದೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳ ಸಾಗರನೆ ಬಂದು ಸೇರ್ತಾ ಇರುವಂತದ್ದು. ಇಂದು ರಾಜ್ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅಪ್ಪು ಸಮಾಧಿಗೆ ವಿಶೇಷ ಹೂವುಗಳಿಂದ ಅಲಂಕಾರವನ್ನ ಕೂಡ ಮಾಡಲಾಗಿರುವಂತದ್ದು. ಸ್ಯಾಂಡಲ್ವುಡ್ ನಟರಿಂದ ವಿಶೇಷ ಗಾಯನವನ್ನ ಕೂಡ ಮಾಡಲಾಗ್ತದೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿ 12 ಗಂಟೆವರೆಗೂ ಕೂಡ ಗಾಯನ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಸಾಧು ಗೋಕಿಲ ಅವರ ನೇತೃತ್ವದಲ್ಲಿ ಅಪ್ಪು ಸಮಾಧಿ ಬಳಿ ಸತತ 24 ಗಂಟೆಗಳ ಕಾಲ ಗಾಯನ ನಮನವನ್ನ ಸಲ್ಲಿಸಲಾಗ್ತಾ ಇರುವಂತದ್ದು. ಅಪ್ಪು ಸಮಾಧಿ ಬಳಿ ಅನ್ನ ಸಂತರ್ಪಣೆ ಇದೆ, ರಕ್ತದಾನ ಶಿಬಿರವನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಬೆಳಗ್ಗಿನಿಂದಲೂ ಕೂಡ ಕ್ಯೂನಲ್ಲಿ ಬಂದು ಸರದಿ ಸಾಲಿನಲ್ಲಿ ನಿಂತು ಅಪ್ಪು ಅಭಿಮಾನಿಗಳು ಅಪ್ಪು ಸಮಾಧಿ ಬಳಿ ಬಂದು ದರ್ಶನವನ್ನ ಪಡೆದು ಸಾಗ್ತಾ ಇದ್ದಾರೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪುನೀತ್ ಸಮಾಧಿಗೆ ಇಂದು ರಾಜ್ ಕುಟುಂಬದ ಪೂಜೆ. ಕೆಲ ಹೊತ್ತಲ್ಲೇ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ರಾಜ್ ಕುಟುಂಬದವರು. ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶಿವಣ್ಣ, ರಾಘಣ್ಣ ಸೇರಿದಂತೆ ಅವರ ಕುಟುಂಬದವರು ಬಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಪುನೀತ್ ರಾಜ್ಕುಮಾರ್ ಮನೆಗೆ ಶಿವಣ್ಣ ದಂಪತಿ ಬಂದಿದ್ರು. ಪುನೀತ್ ಮೊದಲ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಅಪ್ಪು ಮನೆಯಲ್ಲೂ ಕೂಡ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಸೊ ಆ ಕಾರಣಕ್ಕೋಸ್ಕರ ಶಿವಣ್ಣ ಅವರು ಕೂಡ ಬಂದಿದ್ರು. ಬೆಳಿಗ್ಗೆನೆ ಬಂದು ಒಂದ್ ರೌಂಡ್ ಹಾಕೊಂಡು ಮನೆಗೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಸಮಾಧಿ ಬಳಿ ಶಿವಣ್ಣ ಮತ್ತು ರಾಘಣ್ಣ ಹಾಡನ್ನ ಕೂಡ ಹಾಡ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಗಾಯನ ನಮನವನ್ನ ಸಲ್ಲಿಸಲಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಶಿವಣ್ಣ ಮತ್ತೆ ರಾಘಣ್ಣನು ಕೂಡ ಹಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಅಪ್ಪು ಸಮಾಧಿ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಅಭಿಮಾನಿಗಳು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ? ಅನ್ನ ಸಂತರ್ಪಣೆ ಈಗ ಆಲ್ರೆಡಿ ಆರಂಭವಾಯಿತಾ? ಭದ್ರತೆಯನ್ನ ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ ಅಲ್ಲಿ? ಎಸ್ ಪೃಥ್ವಿರಾಜ್, ಅಭಿಮಾನಿಗಳು ಸಾಕಷ್ಟು ದಂಡಾಗಿ ಬರ್ತಾ ಇರುವಂತದ್ದು. ಜೊತೆಗೆ ಪುನೀತ್ ರಾಜ್ಕುಮಾರ್ ಕೇವಲ ಅವರೊಬ್ರು ಒಂದು ಒಳ್ಳೆ ತಿಂಡಿ ಪ್ರಿಯ. ನೋಡಬಹುದು ಇಲ್ಲಿ ಹೋಳಿಗೆ ಮತ್ತೆ ರೊಟ್ಟಿಯನ್ನ ಉತ್ತರ ಕರ್ನಾಟಕದ ಭಾಗದ ಒಂದು ಆಹಾರ ಅಂದ್ರೆ ಅವರು ತುಂಬಾ ಪ್ರಿಯವಾಗಿರುವಂತದ್ದು. ಅದರಲ್ಲೂ ರೊಟ್ಟಿ ಮತ್ತೆ ಈ ತುಪ್ಪದಲ್ಲಿ ಮಾಡಿರೋ ಹೋಳಿಗೆ ಮತ್ತೆ ಶೇಂಗಾ ಇವೆಲ್ಲ ಕೂಡ ಅವರಿಗೆ ಪುನೀತ್ ರಾಜ್ಕುಮಾರ್ಗೆ ಪ್ರಿಯ. ಅಂತದ್ರಲ್ಲಿ ಅಭಿಮಾನಿ ಒಬ್ಬರು ಜಮಖಂಡಿಯಿಂದ ಈ ಒಂದು ತಂದಿದ್ದಾರೆ. ಮತ್ತೆ ಬಗೆಯ ಈ ತಿಂಡಿ ತಿನಿಸುಗಳಂದ್ರೆ ಅವ್ರಿಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಒಳ್ಳೆ ಮಟನ್ ಪ್ರಿಯ ಕೂಡ ಹೌದು. ಅದರಂತೆ ಉತ್ತರ ಕರ್ನಾಟಕ ಭಾಗದ ಅಲ್ಲಿ ಆಹಾರದ ಶೈಲಿಯನ್ನು ಬಹಳ ಇಷ್ಟಪಡ್ತಾ ಇದ್ರು. ಜೊತೆಗೆ ಅವ್ರ ಜೊತೆ ಊಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅವರಿಗೆ ಅಲ್ಲಿ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತೇಳಿ. ಸರ್, ನೀವು ಯಾವ ಭಾಗದಿಂದ ಬಂದಿದ್ದೀರಿ ಮತ್ತೆ ಈ ರೀತಿಯ ತರೋದಕ್ಕೆ ಏನ್ ಕಾರಣ ಅಂತ? ಸರ್, ನಾನು ಜಮಖಂಡಿಯಿಂದ ಬಂದಿದ್ದೇನೆ ಸರ್. ಇದನ್ನ ತರ್ಲಿಕ್ಕೆ ಏನಪ್ಪಾ ಕಾರಣ ಅಂದ್ರೆ ಸರ್, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಸರ್. ಈ ಫೋಟೋ ತೆಗೆದಾಗ ಮಾತು ಕೊಟ್ಟಿದ್ದೆ ಸರ್. ನಮಗೆ ಸಿಕ್ಕಿದ್ರು ಅವ್ರು. ಇಲ್ಲ ಸರ್, ನಮ್ದ ಉತ್ತರ ಕರ್ನಾಟಕದ ಒಮ್ಮೆ ರೊಟ್ಟಿ ನೀವು ಹೋಳಿಗೆ ಚೆನ್ನಾಗಿದ್ರ ಸರ್, ನಾನು ತಂದು ಕೊಡ್ತೀನಿ ನಿಮ್ಗೆ ಅಂದಾಗ, ಆಯ್ತು ರೀ ತಗೊಂಬನ್ರಿ ನಾನು ತಿಂತೀನಿ ರೀ ಅಂತ ತಂದು ಒಳ್ಳೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿದ್ರಿ. ನನಗೊಂದು ಹೆಮ್ಮೆ ಆಯ್ತು. ಯಾಕಂದ್ರೆ ಜಮಖಂಡಿದಿಂದ ಬಂದಂತ ವ್ಯಕ್ತಿಗೆ ಇಷ್ಟೊಂದು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರಲ್ಲ ಪುನೀತ್ ಸರ್, ಅವ್ರು ತಂದು ಕೊಡ್ಲೇಬೇಕಂತಂದ ಪ್ರಯತ್ನ ಮಾಡಿದೆ. ಆದ್ರೆ ಕರೋನಾ ಬಂತ್ರಿ, ತಂದು ಕೊಡೋಣ ಆಗಲಿಲ್ಲ. ನಂತರ ಏನಾಯ್ತು ರೀ, ನನ್ನ ಮನಸ್ಸು ಸಮಾಧಾನ ಆಗಲಿಲ್ಲ. ಅವರು ತೀರ್ಕೊಂಡು 11 ದಿವಸ ಕೂಡ ತಂದು ಕೊಟ್ಟಿದ್ದೆ ಸರ್. ಅದಕ್ಕೋಸ್ಕರ ಈಗ ನಾ ಮುಂದೇನು ತಂದು ಕೊಡ್ತೀನಿ ರೀ. ಯಾಕಂದ್ರೆ ನನಗೆ ಇದೊಂದು ನನ್ನ ಕೊರಗ ನನ್ನ ಇದ್ದಲ್ಲೇ ಇರ್ತೈತ್ರಿ. ಯಾಕಂದ್ರೆ ಪುನೀತ್ ಹೇಗ ಹೋಗಿದಾಗ ನಮ್ಮ ಕೊರಗ ಐತ್ರಲ್ಲ, ಈ ತರ ಅವ್ರಿಗೊಂದು ಕೊಟ್ಟಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಆಗ್ತಿತ್ತು. ಅವ್ರ ಸಮಾಧಿಯಲ್ಲಿ ಇಟ್ಟು ಅವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಇಲ್ಲಿ ಗಂಧದ ಗುಡಿ ಫಿಲ್ಮ್ ಇಲ್ಲೇ ನೋಡ್ಕೊಂಡು ಜಮಖಂಡಿಗೆ ಹೋಗ್ಬೇಕಂತ ಮಾಡಿದ್ವಿ. ಇಲ್ಲೇ ನೋಡ್ಬೇಕಂತ ಮಾಡಿದ್ವಿ ಸರ್. ನಾನು ನಿನ್ನೆ ಬಿಟ್ಟಿದ್ದೆ ಸರ್, ಇವತ್ತಿಲ್ಲೇ ಬಂದೆ. ಇದು 2017 ಸರ್. ಪೃಥ್ವಿರಾಜ್, ಅದೇ ರೀತಿ ನೋಡಬಹುದು ಸುಮಾರು ಸಾಗರೋಪಾದಿಯಲ್ಲಿ ಈಗ ಆಲ್ರೆಡಿ ಗುಂಪಾಗಿ ಜನ ಆಲ್ರೆಡಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಅಭಿಮಾನಿಗಳು ಬರ್ತಾ ಇರುವಂತದ್ದು. ಮತ್ತೆ ಆಲ್ರೆಡಿ ಈಗ ಈ ಒಂದು ಬ್ಯಾರಿಕೇಡ್ ಗಳನ್ನ ಈಗ ರಸ್ತೆಗೆ ಹಾಕಿದಂತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ರೋಡ್ ಕ್ರಾಸ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಬರಬಾರ್ದು ಅಂತ ಹೇಳಿ ಪೊಲೀಸರನ್ನ ನಿಯೋಜನೆ ಮಾಡಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಮತ್ತೆ ಅದು ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತದ್ದು. ಒಬ್ರು ಇಲ್ಲಿ ಟಿ ಶರ್ಟ್ ಪವರ್ ಸ್ಟಾರ್ ಅಂತ ಹಾಕೊಂಡ್ ಬಂದಿದ್ದಾರೆ. ಎಲ್ಲಿಂದ? ಹೊಸಪೇಟೆಯಿಂದ ಬಂದಿರೋದು. ಎಷ್ಟು ಜನ ಬಂದಿದ್ದೀರಿ?
4 ಮಂದಿ ಬಂದಿದ್ವಿ ಸರ್. ಟ್ರೈನಲ್ಲಿ ಬಂದಿದ್ವಿ ಸರ್, ನಿನ್ನೆ ಬಂದಿದ್ವಿ. ಫಿಲ್ಮ್ ನೋಡ್ಕೊಂಡೆ ಹಿಂಗೆ ಬಂದಿದ್ವಿ ಸರ್. ಅಪ್ಪು ಸರ್ ಬಗ್ಗೆ ಯಾಕೆ ಇಷ್ಟೊಂದು ಅಭಿಮಾನ? ಸರ್ ಅವ್ರಿಗೆ ಯಾರಿಗ ಅಂದ್ರೆ ಇಷ್ಟ ಇಲ್ಲ ಸರ್, ಎಲ್ಲರಿಗೂ ಇಷ್ಟ. ಅದ್ರಲ್ಲಿ ಹೊಸಪೇಟೆ ಮಂದಿ ಅಂದ್ರೆ ಬಹಳ ಇಷ್ಟ ಎಲ್ಲ ಹೇಳ್ತಾ ಇದ್ರು. ಯಾವಾಗಾದ್ರೂ ಹೊಸಪೇಟೆಗೆ ಬಂದು ಹೋಗ್ತಿದ್ರು ಸರ್. ಸೆಪ್ಟೆಂಬರ್ ಅಲ್ಲಿ ಲಾಸ್ಟ್ ಬಂದ್ ಹೋಗಿದ್ರು, ಅದೇ ಲಾಸ್ಟ್ ಬರ್ತಡೇ ಬಂದಿದ್ವಿ, ಇವಾಗ ಬಂದಿದ್ವಿ ಸರ್. ಯಾವತ್ತಾದ್ರೂ ಬಂದೇ ಬರ್ತೀವಿ ಸರ್. ಅಪ್ಪು ಸರ್ಗೆ ಒಂದು ಹೊಸಪೇಟೆ ಮಂದಿ ಅಂದ್ರೆ ಬಹಳ ಹಾ ಸರ್, ಯಾವಾಗ ಬಹಳ ಪ್ರೀತಿ ಸರ್. ಹಂಗಾಗಿ ಅಂದ್ರೆ ಬಹಳ ಪ್ರೀತಿ ಸರ್. ಜೊತೆಗೆ ಪೃಥ್ವಿರಾಜ್ ಕಟೌಟ್ಗಳನ್ನ ಸ್ಟುಡಿಯೋ ಮುಂಭಾಗದಲ್ಲಿ ಇನ್ನೂ ಕೂಡ ದೊಡ್ಡ ಬೃಹತ್ ಕಟೌಟ್ಗಳನ್ನು ಕಟ್ತಾ ಇದ್ದಾರೆ. ಮತ್ತೆ ಹೂವಿನ ಹಾರಗಳನ್ನ ಕೂಡ ಹಾಕ್ತಾ ಇರುವಂತದ್ದು. ಬೇಕಾದಂತ ಎಲ್ಲಾ ಒಂದು ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಸುತ್ತಲೂ ಹಾಕಿರುವಂತದ್ದು ನಿಟ್ಟಿನಲ್ಲಿ ನೋಡಬಹುದು. ಎಲ್ಲ ಕೂಡ ದಂಡು ದಂಡಾಗಿ ಕಡೆ ಜನ ಬರ್ತಾ ಇರುವಂತದ್ರಿಂದ ಅವರನ್ನ ಒಂದ್ ಸೈಡ್ ಕಳಿಸಿ ಅವರ ಅಲ್ಲಿ ಒಂದ್ ಮೂಲಕವಾಗಿ ಹೋಗುವ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಪ್ರಿಪರೇಷನ್ಸ್ ಅನ್ನ ಬ್ಯಾರಿಕೇಡ್ ಹಾಕಿ ಮಾಡಿರುವಂತದ್ದು ಈಗ ನೋಡಬಹುದು. ಎಲ್ಲ ಅಭಿಮಾನಿಗಳು ಹೋಗಕ್ಕೆ ಸರತಿ ಸಾಲಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲಿ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ, ಅವರೇ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿರೋದು ನೀವು? ಸರ್, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಕಟ್ಟ ಅಪ್ಪು ಅಭಿಮಾನಿ ನಾವು. ಅಪ್ಪು ಅವ್ರನ್ನ ಬಹಳ ಇಷ್ಟಪಡ್ತೀವಿ. ಅವರು ಮತ್ತೆ ಅಪ್ಪು ತರ ಅವ್ರ ಫ್ಯಾಮಿಲಿಯಲ್ಲಿ ಆಗ್ಲಿ, ನನ್ನ ಫ್ಯಾಮಿಲಿಯಲ್ಲಿ ಆಗ್ಲಿ, ನಿಮ್ ಟಿವಿಯವ್ರ ಫ್ಯಾಮಿಲಿಯಲ್ಲಿ ಆಗ್ಲಿ ಮತ್ತು ಅವನು ಮತ್ತೆ ಹುಟ್ಟಿ ಕನ್ನಡಿಗರಾಗಿಯೇ ಹುಟ್ಟಿ ಬರಬೇಕು ಅಂತವ್ರು ಬೇಕು. ಯಾಕಂತ ಹೇಳಿದ್ರೆ ಈ ಬಡವರಿಗೆಲ್ಲ ಬೆನ್ನೆಲುವಾಗಿ ನಿಂತವ್ರು, ಅಂಗವಿಕಲರಿಗೆ, ಬಡವರಿಗೆಲ್ಲ ಅಂತ ವ್ಯಕ್ತಿ ನಮಗೆ ಬೇಕು. ಕನ್ನಡಿಗ, ವೀರ ಕನ್ನಡಿಗ ಅವನು. ಅಂತ ವ್ಯಕ್ತಿ ನಮ್ಮ ಮತ್ತೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ನಮಗೆ ಅಪ್ಪು ಅವರು ಈ ತರ ಅವರ ದೇಹಾಂತ್ಯ ಆಗಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ, ನಮ್ಮ 2 ತಿಂಗಳು ಮುಂಚೆ ಸಾಗರಕ್ಕೆ ಬಂದಿದ್ರು. ನಾವು ಶಿವಮೊಗ್ಗದವರು. ನಾನು ಧರ್ಮಸ್ಥಳಕ್ಕೆ ಹೊರಟಾಗ ಬೀರೂರಲ್ಲಿ ಪ್ರೀತಿ ಕ್ಯಾಂಟೀನಲ್ಲಿ ದೋಸೆ ತಿಂತಾ ಇದ್ರು. ಅವಾಗ ಸಿಕ್ಕಿದ್ರು, ನಾವು ಡೋರ್ ಏರಿಸ್ಬಿಟ್ಟಿದ್ರು. ಇವರು ನಮಗೆ ಬಿಡ್ಲಿಲ್ಲ. ಆಮೇಲೆ ನಾನು ಅವ್ರ ಅಪ್ಪನ ಅಭಿಮಾನಿ ರಾಜ್ಕುಮಾರ್ ಅವರು ನಮಗೆ ಬಿಡ್ತಾ ಇಲ್ಲ ಹಂಗಿಂಗ್ ಅಂದಾಗ ಮತ್ತೆ ಗ್ಲಾಸ್ ಇಳಿಸಿ ಕರ್ಸ್ಬಿಟ್ಟು ನನ್ನ ಕೈ ಕೊಟ್ಟು ನಮ್ಮ ಮನೆಯವ್ರಿಗೆ, ನನಗೆ, ನನ್ನ ಮಕ್ಕಳಿಗೆಲ್ಲ ಬಹಳ ಆಸೆ ಮಾಡಿದ್ರು. ಒಳ್ಳೆ ವ್ಯಕ್ತಿ. ಅಂತ ವ್ಯಕ್ತಿತ್ವ ಇರೋರು ನಮ್ಮ ಕರ್ನಾಟಕದಲ್ಲೇ ಹುಟ್ಟಬೇಕು ಕನ್ನಡಿನಿಗಾಗಿ ಅಂತೇಳಿ ನನ್ನ ಆಸೆ. ಅಭಿಮಾನಿಗಳು ಸಾಕಷ್ಟು ಒಂದು ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರು ಎಲ್ಲೇ ಕೂಡ ಅಭಿಮಾನಿಗಳು ಹೋದಂತಹ ಸಂದರ್ಭದಲ್ಲಿ ಎಷ್ಟೇ ಕ್ರೌಡ್ ಇದ್ರು ಕೂಡ, ಅವ್ರ ಎತ್ತ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಕೂಡ ಯಾರಾದ್ರೂ ಅವ್ರು ನೋಡಬೇಕು ಅಂತ ತುಂಬಾ ಕಾತುರದಿನ ಸಂದರ್ಭದಲ್ಲಿ ಅವರು ಬಾಡಿ ಗಾರ್ಡ್ಸ್ನೆಲ್ಲ ತಳ್ಳಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸದ್ಯ ಈ ಒಂದು ಸ್ಟುಡಿಯೋ ಮುಂಭಾಗದಲ್ಲಿ ಬ್ಯಾಕ್ ಸೈಡ್ ಏನಿಗೆ ಕಾಣಿಸ್ತಾ ಇದೆ ಅಲ್ಲರೂ ಕೂಡ ಸುಮಾರು ಒಂದು 2 ಕಿಲೋಮೀಟರ್ ವರೆಗೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಸಾಲಾಗಿ ಅಲ್ಲಿಂದವರೆಗೂ ಕೂಡ ಅಂದ್ರೆ ಸಿಗ್ನಲ್ ಇಂದ ಹಿಡಿದು ಮತ್ತೆ ಇಲ್ಲಿ ಎಂಟ್ರಿ ಗೇಟ್ ಬರೋವರೆಗೂ ಕೂಡ ಅವರು ಸಾಲಲ್ಲೇ ಬರಬೇಕಾಗುತ್ತೆ. ಯಾವುದೇ ರೀತಿ ಅಡ್ಡದಾರಿಯಾಗಿ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇನ್ನೇನು 9 ಗಂಟೆ ಬಳಿಕ 9 ಗಂಟೆಗೆ ಇನ್ನು ಅಶ್ವಿನ್ ಪುನೀತ್ ರಾಜ್ಕುಮಾರ್ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸಮಯ ತಡ ಆಗಬಹುದು. 9:30 ಬಳಿಕ ಅವರು ಅಶ್ವಿನ್ ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ ಕುಟುಂಬಸ್ಥರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆಗಳು ಇರುವಂತದ್ದು.